ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅನಿಕಾ ಲಾಗ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಸಿಂಪಲ್ಲಾಗಿ ವೆಜಿಟೇಬಲ್ ಸ್ಯಾಂಡ್ವಿಚ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ನೋಡಿ, ತುಂಬ ಈಸಿಯಾಗಿ ಮಾಡ್ಬೋದು. ಇದನ್ನು ಯಾವ್ಯಾವೆಲ್ಲ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಇರೋ ಇಷ್ಟು ಐಟಮು ಬೇಕು. ಮೊದಲಿಗೆ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿ, ಅದ್ರ ಜೊತೆಗೆ ಸ್ವಲ್ಪ ಒಂದು 3 ಎಲೆಯಷ್ಟು ಎಲೆಕೋಸು, ಹಾಗೆ ಸ್ವಲ್ಪ ಟೊಮೆಟೊ, ಸ್ವಲ್ಪ ಕ್ಯಾಪ್ಸಿಕಮ್ಮು, ಹಾಗೆ ಖಾರ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಚಿಲ್ಲಿನೂ ಕೂಡ ಕಟ್ ಮಾಡ್ಕೊಳ್ಳಿ. ಸೊ ಅದಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಪನ್ನೀರ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಅದಷ್ಟನ್ನು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಈ ರೀತಿ ಒಂದು ಬ್ರೆಡ್ನ ತೊಗೊಂಡು ಬ್ರೆಡ್ ಪೀಸಸ್ಗೆ ಈ ರೀತಿ ಮಿಕ್ಸಪ್ ಮಾಡಿರುವಂಥ ಏನು ಇದೆ ಅದನ್ನೆಲ್ಲನೂ ಆ ರೀತಿ ಸೇರಿಸ್ಕೊಳ್ಳಿ. ಆ್ಯಕ್ಚುಲಿ ಸ್ಯಾಂಡ್ವಿಚ್ ಬ್ರೆಡ್ಡಸ್ಸೇ ಬರುತ್ತೆ, ಬಟ್ ನಾನು ಈ ಬ್ರೆಡ್ ಇತ್ತು ಮನೇಲಿ ಅಂತ ಇದನ್ನು ಯೂಸ್ ಮಾಡಿದ್ದೀನಿ. ಸೊ ನೋಡಿ, ಈ ರೀತಿ ಎರಡೂ ರೀತಿ ನೀಟಾಗಿ ಎರಡೂ ಬ್ರೆಡ್ಡನ್ನು ಯೂಸ್ ಮಾಡಿಕೊಂಡು ಇದು ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಇದೇ ಥರ ನಾನು ಎಲ್ಲನೂ ಕೂಡ ಫಿಲ್ ಮಾಡಿಕೊಂಡು ಈ ರೀತಿ ಚೀಸ್ನ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಚೀಸು ಈ ರೀತಿ ಶೀಟ್ಸ್ ಸಿಗುತ್ತೆ, ಬೇಕಾದರೆ ನೀವು ಶಾಪ್ ರೈಟಲ್ಲಿ ಅಥವಾ ಈಸಿ ಡೇ, ಮೋಡೆ, ಸೂಪರ್ ಮಾರ್ಕೆಟ್ ಈ ಥರ ಎಲ್ಲ ತೊಗೋಬೋದು. ಸೊ ಎಲ್ಲನೂ ಮಿಕ್ಸಪ್ ಆದಮೇಲೆ ಕೊನೆಗೆ ನಾವು ಚೀಸ್ನ ಹಾಕಿ ಈ ರೀತಿ ಎರಡನೇ ಬ್ರೆಡ್ ಪೀಸಿಂದ ಕ್ಲೋಸ್ ಮಾಡಿಕೊಂಡು ಈ ರೀತಿ ಟೋಸ್ಟರ್ನಲ್ಲಿ ಇಡೋಣ. ಸೊ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ರೆಡಿಯಾಗಿದೆ. ಸೊ ಇದನ್ನು ನಾನು ಈಗ ಉಲ್ಟಾ ತಿರುಗಿಸ್ಕೋತೀನಿ, ಯಾಕಂದರೆ ಡಬಲ್ ಸೈಡ್ ಟೋಸ್ಟ್ ಆದರೆ ಇನ್ನೂ ಚೆನ್ನಾಗಾಗುತ್ತೆ. ಸೊ ನೋಡಿ, ಈ ರೀತಿ ಇದನ್ನು ಟೋಸ್ಟರ್ ಇಲ್ಲ ಅಂದರೆ ತವಾ ಮೇಲೂ ಈ ಥರ ಮಾಡ್ಕೋಬೋದು. ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಟೋಸ್ಟರ್ನ ಯೂಸ್ ಮಾಡ್ತೀನಿ ಅಷ್ಟೇ ನಾನು. ಸೊ ಈಗ ರೆಡಿಯಾಗಿದೆ. ಹಾಗೆ ನಾನು ಫಿಲ್ ಮಾಡ್ಕೊಂಡಿರುವಂಥ ಎಲ್ಲ ಬ್ರೆಡ್ ಸ್ಯಾಂಡ್ವಿಚಸ್ನು ಕೂಡ ಡೈರೆಕ್ಟಾಗಿ ಈ ರೀತಿ ಟೋಸ್ಟ್ ಮಾಡ್ತಾಯಿದ್ದೀನಿ. ಮೇ ಬಿ 5 ಮಿನಿಟ್ಸ್ ಅಷ್ಟೇ ತೊಗೊಳುತ್ತೆ, ಜಾಸ್ತಿ ಏನೂ ತೊಗೊಳ್ಳಲ್ಲ. ಸೊ ನೋಡಿ, ಈ ಥರ ಇಟ್ಟು ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಸೂಪರಾಗಿ, ಎಷ್ಟು ಟೇಸ್ಟಿಯಾಗಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಅಂದರೆ ನಿಜವಾಗ್ಲೂ ಮಾಡಿದ್ದ ಅಷ್ಟು ಬ್ರೆಡ್ ಪೀಸಸ್ನು ನಮ್ಮ ಹಸ್ಬೆಂಡ್ ಇಬ್ಬರೇ ತಿನ್ಕೊಬಿಟ್ರು. ಮೇ ಬಿ ಇದು ತುಂಬಾ ಯೂಸ್ಫುಲ್ಲು, ತುಂಬಾ ಬೆನಿಫಿಟ್ಟು. ಸಖತ್ತು ಡೆಲಿಷಿಯಸ್ ಆಗಿತ್ತು, ತುಂಬಾ ಕ್ರಿಸ್ಪಿಯಾಗಿತ್ತು. ಈ ರೀತಿ ಒಂದು ಟೊಮೆಟೊ ಸಾಸ್ ಜೊತೆ ಇದನ್ನು ಸರ್ವ್ ಮಾಡಿಬಿಟ್ರೆ ಬೇರೆ ಏನೂ ಬೇಡ ರೀ, ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಚೆನ್ನಾಗಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅನ್ನೋದನ್ನು ಮರಿಬೇಡಿ. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡಿದ್ದಕ್ಕೆ.